ಕೆಲವು ಬೆಚ್ಚಿ ಬೀಳಿಸುವಂತಹ ಅಂಶಗಳೀಗ ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನ ಮಾನ ಹರಾಜಿಗೆ ಹೊರ ರಾಜ್ಯದವರೇ ಕಾರಣನ? ವಲಸಿಗರಿಂದಲೇ ರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ ಬೆಂಗಳೂರಿನ ಮಾನ. ಕಾಮುಕರ ಅಡ್ಡೆಯಾಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರು. ಕಳೆದ 50 ದಿನಗಳಿಂದ ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸದ ಪ್ರಕರಣಗಳು ಹೆಚ್ಚಾಗಿವೆ. 50 ದಿನದಲ್ಲಿ ಬೆಂಗಳೂರಿನಲ್ಲಿ ದಾಖಲಾದಂತಹ ಕೇಸ್ಗಳೆಷ್ಟು ಗೊತ್ತಾ? ಬರೋಬ್ಬರಿ 117. ನಗರದ 8 ವಿಭಾಗದಲ್ಲಿ, ಅದರಲ್ಲೂ ಪೂರ್ವ ವಿಭಾಗದಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಎಲ್ಲ ಪ್ರಕರಣದಲ್ಲೂ ಹೊರರಾಜ್ಯದ ವಿದೇಶಿ ಯುವತಿಯರು ಹಾಗೂ ಹೊರರಾಜ್ಯದ ಯುವತಿಯರೇ ಸಂತ್ರಸ್ತರು ಅನ್ನುವಂಥದ್ದು. ಉತ್ತರ ಭಾರತ ಮೂಲದ ಯುವತಿಯರ ಮೇಲೆ ಹೆಚ್ಚು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ. ಜೊತೆಗೆ ತಡರಾತ್ರಿವರೆಗೂ ಹೆಚ್ಚು ಪಾರ್ಟಿ ಓಡಾಟ ಘಟನೆ ನಡೀಲಿಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆರೋಪಿಗಳಲ್ಲಿ 50% ಹೊರ ರಾಜ್ಯದವರೇ ಇದ್ದಾರೆ. ಅಂದರೆ ಲೈಂಗಿಕ ದೌರ್ಜನ್ಯವನ್ನ ನಡೆಸುವಂಥವರೇನಿದ್ದಾರೆ ಅವರಲ್ಲಿ 50%ಗೂ ಹೆಚ್ಚು ಮಂದಿ ಹೊರ ರಾಜ್ಯದವರು. ಜೊತೆಗೆ ಉತ್ತರ ಭಾರತದ ಯುವತಿಯರನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡಲಾಗ್ತಾ ಇರುವಂತೂ, ಹೆಚ್ಚಾಗಿ ಉತ್ತರ ಭಾರತ ಯುವತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿರುವಂಥದ್ದು. ಈ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಶಶಿ, ನಿಜಕ್ಕೂ ಮತ್ತೆ ಇಂತಹ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗ್ತಾ ಇರುವಂತದ್ದು ಶೇಮ್ ಅಂತ ಅನ್ಸುತ್ತೆ. ಅದರಲ್ಲೂ ಹೊರ ರಾಜ್ಯದವರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಜೊತೆಗೆ ಉತ್ತರ ಭಾರತದ ಯುವತಿಯರ ಮೇಲೆ ಟಾರ್ಗೆಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ, ಅಂದ್ರೆ ಯಾರು ಅವರ ಕುಟುಂಬಸ್ಥರು ಇರೋದಿಲ್ಲ, ಈಸಿಯಾಗಿ ಟಾರ್ಗೆಟ್ ಮಾಡಬಹುದು, ಎಸ್ಕೇಪ್ ಆಗ್ಬಹುದು ಅನ್ನೋದೇ ಇವರ ಎಲ್ಲರ ಅಜೆಂಡಾನಾ ಅಂತ ಅನ್ಸುತ್ತಲ್ವಾ? ಭಾವನಾ, ಇತ್ತೀಚೆಗೆ ಸಾಕಷ್ಟು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಬೆಂಗಳೂರಿನಲ್ಲಿ ನಡೆದವು. ಅದು ಹೊಸ ವರ್ಷದಂದು MG ರಸ್ತೆಯಲ್ಲಿ ನಡೆದಂತಹ ಸಾಮೂಹಿಕ ಲೈಂಗಿಕ ದೌರ್ಜನ್ಯ. ಅದಾದ ನಂತರದ ಸಾಲಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ನೋಡಿದ್ರೆ ಬಹುಪಾಲು ಹೊರ ರಾಜ್ಯದಿಂದ ಬಂದವರೇ ಇದರಲ್ಲಿ ಸಂತ್ರಸ್ತಿದ್ದಾರೆ. ಮತ್ತು ಕೃತ್ಯವನ್ನು ಎಸಗಿದವರಲ್ಲಿ ಬಹುಪಾಲು ಮಂದಿಯೂ ಕೂಡ ಹೊರಗಿನವರೇ ಭಾಗಿಯಾಗಿರುವುದು. ಇದರಿಂದಾಗಿ ಬೆಂಗಳೂರಿನ ಮಾನ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ನೀವು ಇತ್ತೀಚಿನ ರೀಸೆಂಟ್ 50 ದಿನಗಳ ಅವಧಿಯಲ್ಲಿ ಒಟ್ಟು 117 ಪ್ರಕರಣಗಳು, ಅಂದರೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗಿದೆ. ಒಟ್ಟು 8 ಡಿವಿಷನ್ಗಳಲ್ಲಿ ಪೂರ್ವ ವಿಭಾಗದಲ್ಲೇ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥದ್ದು. ಆರೋಪಿಗಳೆಲ್ಲರನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಮತ್ತು ಸಂತ್ರಸ್ತರು ಇವರೆಲ್ಲರನ್ನೂ ಕಂಪೇರ್ ನೋಡಿದಂಥ ಸಂದರ್ಭದಲ್ಲಿ ಬಹುಪಾಲು ಉತ್ತರ ಭಾರತೀಯರು ಮತ್ತು ವಿದೇಶಿಯರೇ ಈ ಲೈಂಗಿಕ ದೌರ್ಜನ್ಯ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥದ್ದು. ಆರೋಪಿಗಳು 50%ಕ್ಕಿಂತ ಹೆಚ್ಚು ಆರೋಪಿಗಳು ನಮ್ಮ ರಾಜ್ಯದವರು ಅಲ್ಲದೇ ಇರುವಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ. ಮತ್ತು ಯಾರು ಈ ಲೈಂಗಿಕ ದೌರ್ಜನ್ಯ ಕೃತ್ಯಕ್ಕೆ ಒಳಗಾಗ್ತಾರೆ ಆ ಸಂತ್ರಸ್ತ ಯುವತಿಯರಲ್ಲಿ ಈ 117 ಪ್ರಕರಣಗಳಲ್ಲಿ ಒಂದು ಪ್ರಕರಣವೂ ಕೂಡ ರಾಜ್ಯದ ಯುವತಿಯರಿಲ್ಲ. ಎಲ್ಲರೂ ಕೂಡ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಬಂದಂತಹ ಯುವತಿಯರು ಮತ್ತು ಕೆಲವು ವಿದೇಶಿಯರು ಈ ಸಂತ್ರಸ್ತರಲ್ಲಿ ಇರುವಂಥದ್ದು. ಯಾಕೆ ಈ ವಿದೇಶಿಯರ ಮೇಲೆ ಈ ರೀತಿಯ ವಿದೇಶಿಯರು ಮತ್ತು ಉತ್ತರ ಭಾರತೀಯರ ಮೇಲೆ ಈ ಕೃತ್ಯ ನಡೆಯುತ್ತೆ ಅನ್ನೋದನ್ನು ನೋಡೋದಾದರೆ, ತಡರಾತ್ರಿ ಆದರೂ ಕೂಡ ಇವರು ಪಾರ್ಟಿಗಳಲ್ಲಿ ಭಾಗವಹಿಸುವಂಥದ್ದು ಮತ್ತು ಈ ಎಲ್ಲ ಇನ್ಸಿಡೆಂಟ್ಗಳು ನಡೆದಿರುವಂಥದ್ದು 10-11 ಗಂಟೆ ನಂತರ ಮತ್ತು ಮಧ್ಯರಾತ್ರಿ 2 ಗಂಟೆ 3 ಗಂಟೆಯ ವೇಳೆಯೂ ಕೂಡ ನಡೆದಿರುವಂತಹ ಇನ್ಸಿಡೆಂಟ್ಗಳಿದೆ. ಪಾರ್ಟಿಗಳಲ್ಲಿ ಭಾಗವಹಿಸೋದು, ಅದಾದ ನಂತರ ಕುಡಿದು ಮಧ್ಯರಾತ್ರಿ ರಸ್ತೆಗಳಲ್ಲಿ ಓಡಾಡುವಂಥದ್ದು. ಆಗ ಇದರಿಂದಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನೋದು ಬೆಂಗಳೂರು ಪೊಲೀಸರು ನೀಡ್ತಾ ಇರುವಂತಹ ಮಾಹಿತಿ. ಯಾಕಂದರೆ ನೀವು ಇಲ್ಲಿನ ಸ್ಥಳೀಯರು ಯಾರು ಕೂಡ ತಡರಾತ್ರಿ ರಸ್ತೆಗಳಲ್ಲಿ ಓಡಾಟ ಮಾಡೋದಿಲ್ಲ. ನೀವು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರು ಕೂಡ ಕೆಲಸ ಮುಗಿಸಿಕೊಂಡು ನೇರವಾಗಿ ಮನೆಗೆ ಬರ್ತಾರೆ. ಆದರೆ ಉತ್ತರ ಭಾರತೀಯರು ಮತ್ತು ಕೆಲವು ವಿದೇಶಿಯರು ರಾತ್ರಿ 12 ಗಂಟೆ ಆದ ನಂತರವೂ ಕೂಡ ರಸ್ತೆಯಲ್ಲಿ ಓಡಾಡುವಂಥದ್ದು. ನೀವು ಬೆಂಗಳೂರು ಪೊಲೀಸರಿಗೆ ಇಡೀ ಬೆಂಗಳೂರನ್ನು 24 ಅವರ್ಸ್ ಕಾಯಬೇಕು, ಪ್ರತಿ ಬೀದಿಯನ್ನು ಕಾಯಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಸೇಫ್ಟಿಯನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಯಾರು 12 ಗಂಟೆಯ ಮೇಲೆ ಓಡಾಡ್ತಾರೆ ಅಂಥವರು ತಮಗೆ ಸೇಫ್ ಇದೆಯಾ ಈ ಒಂದು ಸಮಯದಲ್ಲಿ ತಾವು ಓಡಾಟವನ್ನು ಮಾಡೋದು ಅಂತ.
ಬಹುಪಾಲು ಪ್ರಕರಣಗಳಲ್ಲಿ ಅವರ ಸ್ನೇಹಿತರೇ ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವಂತಹ ಪ್ರಕರಣಗಳು ಕೂಡ ಇದೆ. MG ರಸ್ತೆಯಲ್ಲಿ ಒಂದು ಫ್ಯೂಷನ್ ಪಬ್ನಲ್ಲಿ ನಡೆದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದಕ್ಕೆ ಸಾಕ್ಷಿ. ದೆಹಲಿ ಮೂಲದ ಯುವತಿ, ಉತ್ತರ ಭಾರತದ ಯುವತಿಗೆ ಆಕೆಯ ಸ್ನೇಹಿತರೇ ಲೈಂಗಿಕ ದೌರ್ಜನ್ಯವನ್ನು ನಡೆಸಿ ಆಕೆಗೆ ಸಹಾಯ ಮಾಡುವ ನೆಪದಲ್ಲಿ ಆಕೆಯನ್ನು ಕಾರಿನಲ್ಲಿ ಕರ್ಕೊಂಡೋಗಿ ಲೈಂಗಿಕ ದೌರ್ಜನ್ಯವನ್ನು ನಡೆಸಿ ಆಕೆಯನ್ನು ಬಾಣಸವಾಡಿಯಲ್ಲಿ ಬಿಟ್ಟು ಹೋಗಿದ್ರು. ಕಮ್ಮನಹಳ್ಳಿಯಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ನಲ್ಲಿ ಇಬ್ಬರು ಯುವತಿಯರು ಹೊರ ರಾಜ್ಯದವರು, ಆದರೆ ಕೃತ್ಯವನ್ನು ಎಸಗಿದವರು ರಾಜ್ಯದ ಅಂದರೆ ಕಮ್ಮನಹಳ್ಳಿಯ ಸ್ಥಳೀಯ ಯುವಕರೇ ಆಗಿದ್ದರು. ಇದು ಒಂದು ಪ್ರಕರಣವನ್ನು ಬಿಟ್ಟರೆ ಉಳಿದಂತಹ ಬಹುಪಾಲು ಪ್ರಕರಣಗಳಲ್ಲಿ ಆರೋಪಿಗಳು ಕೂಡ ಹೊರ ರಾಜ್ಯದವರೇ ಇರ್ತಾರೆ. ಸಂತ್ರಸ್ತರು ಮತ್ತು ಆರೋಪಿಗಳು ಎರಡೂ ಹೊರ ರಾಜ್ಯದವರಾಗಿರೋದ್ರಿಂದ ಇಂಥವರಿಂದ ಬೆಂಗಳೂರಿನ ಹೆಸರಿಗೆ ಕೆಟ್ಟ ಹೆಸರು ಬರ್ತಾ ಇರುವಂಥದ್ದು. ಶಶಿಶೇಖರ್, ಪ್ರಮುಖವಾಗಿ ಇರುವಂಥದ್ದು ಅಂತಂದರೆ ನಿಜಕ್ಕೂ ಈ ಲೈಂಗಿಕ ದೌರ್ಜನ್ಯವನ್ನು ನಡೆಸುವಂಥವರು 50%ಕ್ಕೂ ಹೆಚ್ಚು ಮಂದಿ ಹೊರ ರಾಜ್ಯದವರೇ ಎನ್ನುವಂಥ ಮಾಹಿತಿಯನ್ನು ಗೊತ್ತಾಗಿದೆ. ಜೊತೆಗೆ ಇಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುವಂತಹ ಯುವತಿಯರ ಸಂಖ್ಯೆಗಳನ್ನು ಗಮನಿಸ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಅವರಿಗೆ ಸೇಫ್ಟಿ ಇರೋದಿಲ್ಲ, ಅಥವಾ ಅವರ ಜೊತೆಗೆ ಇರುವಂಥವರು ಇಲ್ಲಿಯ ಲೋಕಲ್ ಲೈಟ್ಸ್ ಆಗಿರೋದಿಲ್ಲ. ಹಾಗಾಗಿ ಅವರ ಮೇಲೆ ದೌರ್ಜನ್ಯವನ್ನು ಎಸಗಿದ್ರೆ ತಪ್ಪಿಸ್ಕೊಂಡು ಹೋಗಬಹುದು ಅನ್ನುವಂತಹ ರೀತಿಯಲ್ಲಿ ಅವರ ಮೇಲೆ ದೌರ್ಜನ್ಯಗಳನ್ನು ಎಸೆಯಲಾಗ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾದ ಅಂಶನ ಅಂತ. ಪ್ರತಿಮಾ, ಈ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಬಹುಪಾಲು ಪ್ರಕರಣಗಳು ನಡೆದಿರುವಂಥದ್ದು ಅವರ ಸ್ನೇಹಿತರಿಂದಲೇ. ತಡರಾತ್ರಿ ಪಾರ್ಟಿಗೆ ಹೋಗ್ತಾರೆ, ಅನಂತರ ಡ್ರಾಪ್ ಮಾಡುವ ನೆಪದಲ್ಲಿ ಅವರ ಸ್ನೇಹಿತರೇ ಕರೆದುಕೊಂಡೋಗಿ ಆಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗುವಂಥದ್ದು. ಇತ್ತೀಚೆಗೆ ನಡೆದಂತಹ ಎಲ್ಲ ಪ್ರಕರಣಗಳಲ್ಲೂ ಕೂಡ ಇದೇ ರೀತಿಯಾಗಿ ಪರಿಚಯಸ್ಥರೇ ಲೈಂಗಿಕ ದೌರ್ಜನ್ಯವನ್ನು ನಡೆಸಿರುವಂಥದ್ದು ಸ್ಪಷ್ಟ ಆಗುತ್ತೆ. MG ರಸ್ತೆಯ ಫ್ಯೂಷನ್ ಕ್ಲಬ್ನಲ್ಲಿ ನಡೆದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ತನ್ನ ಸ್ನೇಹಿತನೇ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ, ಆತನಿಗೆ ಶಿಕ್ಷೆ ಆಗಬಾರ್ದು ಅಂತ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಯುವತಿಯೇ ಪೊಲೀಸರ ಮುಂದೆ ಹೇಳಿಕೆಯನ್ನು ನೀಡ್ತಾಳೆ. ಮತ್ತು ಅದಾದ ನಂತರ ವಿಚಾರಣೆಗೂ ಕೂಡ ಅವರು ಬರೋದಿಲ್ಲ. ಅಂದರೆ ಪ್ರಕರಣ ನಡೆದಂಥ ಸಮಯದಲ್ಲಿ, ಘಟನೆ ನಡೆದಂತಹ ಸಮಯದಲ್ಲಿ ಮಾತ್ರ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಆನಂತರ ಅದರ ಫಾಲೋಅಪ್ಪಿಗೆ ಪೊಲೀಸರು ವಿಚಾರಣೆಗೆ ಕರೆದ್ರೆ ಇದೇ ಉತ್ತರ ಭಾರತದ ಯುವತಿಯರು ಬರೋದಿಲ್ಲ. ಯಾಕಂದರೆ 117 ಪ್ರಕರಣ ದಾಖಲಾಗಿದೆ ಕಳೆದ 50 ದಿನಗಳಿಂದ. ಅದರಲ್ಲಿ ಯಾರೂ ಕೂಡ ಸ್ಥಳೀಯರಿಲ್ಲ. ಆರೋಪಿಗಳಲ್ಲಿ ಬಹುಪಾಲು 50 ಪಟ್ಟಕ್ಕಿಂತ ಹೆಚ್ಚಿನ ಜನ ಅವರೇ ಇದ್ದಾರೆ. ಅಂದರೆ ಈ ಎಲ್ಲ ಪ್ರಕರಣದಲ್ಲೂ ಕೂಡ ಯುವತಿಯರ ಪರಿಚಯಿಸ್ತಾರೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ. ಮತ್ತು ಆ ಲೈಂಗಿಕ ದೌರ್ಜನ್ಯ ನಡೆದ ನಂತರ ಆರೋಪಿಗಳಿಗೆ ಶಿಕ್ಷೆಯಾಗುವುದಕ್ಕಿಂತ ಅವರಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಸಂತ್ರಸ್ತರೇ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ಸರಿಯಾಗಿ ವಿಚಾರಣೆಗೆ ಹಾಜರಾಗದೆ. ಪ್ರತಿಮಾ, ಎಸ್ ಶಶಿಶೇಖರ್, ಎಲ್ಲೋ ಒಂದು ಕಡೆ ತಾವು ಹೇಳ್ತಾ ಇದ್ದಂತೆ ಹಲವಾರು ಕಾರಣಗಳಿಂದಾಗಿ ಸಂತ್ರಸ್ತರ ಅವರೂ ಕೂಡ ಸಹಕರಿಸಿದಂಥ ಈ ಹಿನ್ನೆಲೆಯಲ್ಲಿ ಸರಿಯಾದ ಶಿಕ್ಷೆ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಅಭಯವನ್ನ ಒಂದು ಕಡೆ ಕೊಡಲಾಗ್ತಾ ಇಲ್ಲ, ಒಂದು ಕಡೆ ಭಯದ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಈ ಶಿಕ್ಷೆಯ ಪ್ರಮಾಣವನ್ನ ಹೆಚ್ಚಿಸುವಂಥದ್ದು ಅಥವಾ ಸಮರ್ಪಕವಾಗಿ ಕ್ರಮವಾಗಿ ಸೂಕ್ತ ಸಮಯದಲ್ಲಿ ಈ ಎಲ್ಲ ದೌರ್ಜನ್ಯ ಎಸಗುವಂಥವರಿಗೆ ಶಿಕ್ಷೆಯಾಗದೇ ಇರೋದೇ ಅವರು ಬೇಕಾಬಿಟ್ಟಿ ನಾವು ಏನ್ ಮಾಡಿದ್ರು ನಡೆಯುತ್ತೆ ಎನ್ನುವಂತಹ ಮನಸ್ಥಿತಿ ಬೆಳೆಸ್ಕೊಳ್ಳಿಕ್ಕೆ ಕಾರಣ ಆಗಿದೆಯಾ ಅಂತ. ಯಾಕಂದರೆ ಈ ರೀತಿಯ ಪ್ರಕರಣಗಳಲ್ಲಿ ಯುವತಿಯ ಹೇಳಿಕೆ ಮತ್ತು ಯುವತಿ ವಿಚಾರಣೆಯಲ್ಲಿ ಪೊಲೀಸರಿಗೆ ನೀಡುವಂತಹ ಸಾಕ್ಷ್ಯಗಳು ಸಾಕಷ್ಟು ಪ್ರಮುಖವಾಗ್ತವೆ. ಆದರೆ ಈ ಪ್ರಕರಣಗಳಲ್ಲಿ ಭಾಗಿಯಾದಂತಹ ಎಸ್ ಶಶಿ, ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಮಾಹಿತಿಗೆ. ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಕಾಮುಕರ ಅಟ್ಟಹಾಸ ಹೆಚ್ಚಾಗ್ತಾ ಇರುವಂಥದ್ದು ಬೆಂಗಳೂರಿನ ಮಾನ ಹರಾಜಾಗಲಿಕ್ಕೆ ಪ್ರಮುಖವಾದಂತಹ ಕಾರಣ ಹೊರ ರಾಜ್ಯದವರು ಎನ್ನುವಂತಹ ಮಾಹಿತಿಯನ್ನು ಪೊಲೀಸ್ ಇಲಾಖೆಯಿಂದ ಪಡೆಯಲಾಗ್ತಾ ಇದೆ. ವಲಸಿಗರಿಂದಲೇ ರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇರುವಂಥದ್ದು. ಕಳೆದ 50 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬರೋಬ್ಬರಿ 117 ಕೇಸ್ಗಳು ದಾಖಲಾಗಿರುವಂಥದ್ದು. ಅದರಲ್ಲಿ ಬಹುಪಾಲು ಅಂದರೆ 99% ನಡೆದಿರುವಂಥದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಉತ್ತರ ಭಾರತದ ಯುವತಿಯರ ಮೇಲೆ. ಜೊತೆಗೆ ಪ್ರಕರಣಗಳಲ್ಲಿ ಪ್ರಮುಖವಾಗಿ ಭಾಗಿಯಾದಂಥವರು ಕೂಡ ಹೊರ ರಾಜ್ಯದವರೇ ಅನ್ನುವಂಥದ್ದು ಇಲ್ಲಿ ಗಮನಾರ್ಹ.